ವೆಲ್ಕಮ್ ಬ್ಯಾಕ್. ಕಾಟೇರ ಸಿನಿಮಾ ಸಕ್ಸಸ್ ಪಾರ್ಟಿಯನ್ನ ಜಟ್ಲಾಗ್ನಲ್ಲಿ ಮಾಡಲಾಗಿತ್ತು. ನಿಯಮ ಮೀರಿ ಜಟ್ಲಾಗ್ ಹೋಟೆಲ್ನಲ್ಲಿ ಪಾರ್ಟಿಯನ್ನ ಮಾಡಲಾಗ್ತಾ ಇತ್ತು ಅನ್ನುವ ಆರೋಪದ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅದರ ಮೆಗಾ ಫಾಲೋ ಎಕ್ಸ್ಕ್ಲೂಸಿವ್ ಮಾಹಿತಿಯೊಂದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಜಟ್ಲಾಗ್ ಹೋಟೆಲ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮೆಗಾ ಫಾಲೋ ಅಪ್ ಸ್ಟೋರಿ. ಜಟ್ಲಾಗ್ ಕೇಸ್ ಸಂಬಂಧ ಪ್ರಕರಣವನ್ನ ಗಂಭೀರವಾಗಿ ಪೊಲೀಸರು ತೆಗೆದುಕೊಂಡಿದ್ದಾರೆ. ಸ್ಟಾರ್ ನಟರು, ಉದ್ಯಮಿಗಳು, ಸಿಬ್ಬಂದಿ ಆಂಗಲ್ ನಲ್ಲೂ ಕೂಡ ತನಿಖೆ ನಡೀತಾ ಇದೆ. ನೆಕ್ಸ್ಟ್ ಡೆವಲಪ್ಮೆಂಟ್ ಏನಾಗುತ್ತಾಗಾದ್ರೆ, ತನಿಖೆ ಏನೇನಾಗಿದೆ, ಜಟ್ಲಾಗ್ ಮಾಲೀಕರು ಹೇಳ್ತಾ ಇರೋದು ಏನು, ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್. ಜಟ್ಲಾಗ್ ಕೇಸನ್ನ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿರುವಂತಹ ಪೊಲೀಸ್ ಇಲಾಖೆ, ಸ್ಟಾರ್ ನಟರು ದರ್ಶನ್, ಅಭಿಷೇಕ್ ಅಂಬರೀಶ್, ನೀನಾಸಂ ಸತೀಶ್ ಎಲ್ಲರಿಗೂ ನೋಟಿಸ್ ಹೋಗಿದೆ. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ನೋಟಿಸ್ ಹೋಗಿರುವಂತದ್ದು. ಈಗ ಹಲವು ಆಯಾಮದಲ್ಲಿ ತನಿಖೆ ನಡೀತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಡೆವಲಪ್ಮೆಂಟ್ ಏನಾಗಿದೆ ಈ ತನಿಖೆ ವಿಚಾರವಾಗಿ? ಯಾವ ಹಂತದಲ್ಲಿದೆ ತನಿಖೆ? ನಾಗೇಂದ್ರ, ಏನು ಈ ಒಂದು ಲೇಟ್ ನೈಟ್ ಪಾರ್ಟಿ ನಡೆದಿತ್ತು ಜಟ್ಲಾಗ್ ಪಬ್ನಲ್ಲಿ ಕಾಟೇರ ಚಿತ್ರತಂಡದಿಂದ, ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯನ್ನು ಸಾಕಷ್ಟು ಚುರುಕುಗೊಳಿಸಿರ್ತಕ್ಕಂಥದ್ದು. ಈಗಾಗಲೇ ಏನು ನಟ ದರ್ಶನ್ ಸೇರಿ 8 ಜನರಿಗೆ ನೋಟಿಸನ್ನು ಕೊಟ್ಟಿರೋದು ಒಂದು ಕಡೆ ಆದರೆ, ಈ ಪಬ್ನ ಮಾಲೀಕರನ್ನು ಕರೆಸಿ ಈಗಾಗಲೇ ವಿಚಾರಣೆ ಮಾಡಿರ್ತಕ್ಕಂಥದ್ದು. ಏನು ಶಶಿರೇಖಾ ಜಗದೀಶನ್ನ ವಿಚಾರಣೆ ಮಾಡಿದಾಗ ಅಲ್ಲಿ ಯಾರ್ಯಾರೆಲ್ಲ 1 ಗಂಟೆಯ ನಂತರ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಖುದ್ದು ಅವರೇ ಮಾಹಿತಿಯನ್ನು ಕೊಡ್ತಾರೆ. ಯಾವ ವಿಚಾರಕ್ಕೆ ಅಲ್ಲಿ ಅಷ್ಟೊತ್ತು ಅವರು ಪಾರ್ಟಿಯನ್ನು ಮಾಡ್ತಾ ಇದ್ರು ಅನ್ನೋ ಮಾಹಿತಿಯನ್ನು ಕೊಡುವಂಥದ್ದು ಖುದ್ದು ಜಟ್ಲಾಗ್ನ ಪಬ್ನ ಮಾಲೀಕರಾಗಿರ್ತಕ್ಕಂಥ ಶಶಿರೇಖಾ ಜಗದೀಶ್ ಅವರು. ಈ ಮಾಹಿತಿಯನ್ನು ಆಧರಿಸಿ ಸದ್ಯ 8 ಜನ ಸ್ಟಾರ್ಗಳಿಗೆ ಈಗ ಸುಬ್ರಹ್ಮಣ್ಯ ನಗರ ಪೊಲೀಸರು ನೋಟಿಸನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಆದರೆ ಅವರೆಲ್ಲರೂ ದುಬೈನಲ್ಲಿರೋದ್ರಿಂದ 2ನೇ ಬಾರಿಗೂ ಸಹ ಅವರಿಗೆ ನೋಟಿಸ್ ಜಾರಿಯಾಗುವ ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಈ ಬಗ್ಗೆ ಒಂದು ಸಂಕ್ಷಿಪ್ತವಾದ ತನಿಖಾ ವರದಿಯನ್ನು ನೀಡಿ ಅಂತ ಹೇಳಿರೋದ್ರಿಂದ ಪೊಲೀಸರು ಬಹಳ ಚುರುಕಿನಿಂದ ಈ ಒಂದು ತನಿಖಾ ವರದಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲದೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಗಟ್ಟಿ ಧ್ವನಿಯನ್ನು ಎತ್ತಿತ್ತು. ಸ್ಟಾರ್ಗಳಿಗೆ ಒಂದು ಕಾನೂನು, ಸಾಮಾನ್ಯ ಜನರಿಗೆ ಒಂದು ಕಾನೂನು ಅಂತೇಳಿ ಈಗ ಅದರ ಫಲಶ್ರುತಿಯಾಗಿ ತನಿಖೆಯ ತೀವ್ರತೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ನಾಗೇಂದ್ರ, ಥ್ಯಾಂಕ್ ಯು ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.